ನಮಸ್ಕಾರ ಕರ್ನಾಟಕ. ವಿನಯ್ ಗೌಡ ಅವರು ರೊಚ್ಚಿ ಗೆದ್ದು ಬಿಟ್ಟಿದ್ದಾರೆ ಗುರು. ವಿಷಯ ಏನಪ್ಪ ಅಂದ್ರೆ, ಮೊನ್ನೆ ಒಂದು ಲೈವ್ ಬಂದಿದ್ರು, ಲೈವ್ ಅಲ್ಲಿ ಮಾತಾಡಿದ್ರು, ಎಲ್ಲರ ಬಗ್ಗೆನೂ ಮಾತಾಡಿದ್ರು. ಆದ್ರೆ ಒಂದು ಯೂಟ್ಯೂಬ್ ಚಾನಲ್ ಅವರು ಆ ಲೈವ್ ಅಲ್ಲಿ ಮಾತಾಡಿರೋದೇ ಬೇರೆ, ಇವ್ರು ಹೇಳಿರೋದೇ ಬೇರೆ ಅಂತ ರೊಚ್ಚಿಗೆದ್ದಿದ್ದಾರೆ. ಯಾಕಂದ್ರೆ ಪ್ರತಾಪ್ ಬಗ್ಗೆ ಆ ಲೈವ್ ಅಲ್ಲಿ ಮಾತೇ ಆಡಿರ್ಲಿಲ್ಲ ವಿನಯ್ ಗೌಡ ಅವರು. ಆ ಯೂಟ್ಯೂಬ್ ಚಾನಲ್ ಅಲ್ಲಿ ಇಲ್ದಿರೋದು ಪಲ್ದಿರೋದು ಎಲ್ಲ ಹೇಳ್ಬಿಟ್ಟಿದ್ದಾರೆ. ಅವನ ಬಗ್ಗೆ ಮಾತಾಡಲ್ಲ, ಅವ್ನು ಸುಳ್ಳು ಹೇಳ್ಕೊಂಡೆ ಬಂದಿದ್ದಾನೆ, ಹಾಗೆ ಹೀಗೆ ಅಂತ ಎಲ್ಲ ಫುಲ್ ಸುಳ್ಳು ಹೇಳಿದ್ದಾರೆ ಅಂತ ಆ ಒಂದು ಚಾನಲ್ ವಿರುದ್ಧ ಲೈವ್ ಅಲ್ಲಿ ಬಂದು ಬೈದಿದ್ದಾರೆ ವಿನಯ್ ಗೌಡ ಅವರು. ವಿಷಯ ಇಷ್ಟೇ ಗುರು. ಏನಪ್ಪ ಅಂದ್ರೆ, ಕೊಡ್ತೀರಾ, ಕರೆಕ್ಟಾಗಿ ಇರೋ ಫ್ಯಾಕ್ಟ್ನ ಹೇಳ್ಬಿಡ್ರಿ ಗುರು. ಯಾಕೆ ಸುಮ್ಮನೆ ಮತ್ತೆ ಅವ್ರಿಗೂ ಇಮೇಜ್ ಡ್ಯಾಮೇಜ್ ಆಗುತ್ತೆ. ಆದ್ರಿಂದ ಇರೋ ವಿಷಯನ ಹೇಳ್ಬಿಡ್ರಿ. ಅವರು ಏನಾದರೂ ಟಕ್ಕರ್ ಕೊಟ್ಟಾಗ ನೇರವಾಗಿ ಮಾತಾಡ್ರಿ ಗುರು, ಅದ್ರಲ್ಲಿ ಏನೂ ಇಲ್ಲ. ಮತ್ತೆ ಅವ್ರು ಹೇಳಿರ್ಬೇಕಾದ್ರೆ ನಾವು ಕೂಡ ವಿಡಿಯೋ ಮಾಡಿದ್ದೀವಿ, ಅದು ಮಾತಾಡಿರೋದು ತಪ್ಪು ಅಂತ. ಅದ್ರಲ್ಲಿ ಏನಿದೆ ಗುರು, ಇರೋ ವಿಷಯನ ಹೇಳ್ಬಿಡ್ರಿ, ಇಲ್ದಿರೋದೆಲ್ಲ ಹೇಳಕ್ ಹೋಗ್ಬೇಡ್ರಿ, ಅವ್ರಿಗೂ ಬೇಜಾರಾಗುತ್ತೆ. ಮತ್ತೆ ಅವ್ರ ಫ್ಯಾನ್ಸ್ ಪೇಜ್ ಯಾರ್ಯಾರಿದ್ದೀರೋ ವಿನಯ್ ಗೌಡ ಅವರ ಫ್ಯಾನ್ಸ್ ಪೇಜ್ಗೆ ಲಿಂಕ್ ಹಾಕ್ತಾರಂತೆ. ಅವರೊಂದು ಲೈವ್ ಬಂದಿದ್ದಾರೆ, ಆ ಒಂದು ಲಿಂಕ್ ಹಾಕ್ತಾರೆ. ಅವರು ಆ ಒಂದು ಚಾನಲ್ ಬಗ್ಗೆ ನೀವೇನಾದ್ರು ಕಾಮೆಂಟ್ ಹಾಕ್ಬೋದು. ಮತ್ತೆ ಸ್ನೇಹಿತರೆ, ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ನಾವ್ ಹೇಳೋದು ಇಷ್ಟ ಗುರು, ನೀವು ಮಾತಾಡಿದ್ರೆ ನಾವು ಮಾತಾಡ್ತೀವಿ ಅಷ್ಟೇ. ನೀವ್ ಏನ್ ಟಕ್ಕರ್ ಕೊಟ್ರು ಡಬಲ್ ಟಕ್ಕರ್ ನಾವು ಕೊಡ್ತೀವಿ ಡ್ರೋನ್ ಪ್ರತಾಪ್ ವಿರುದ್ಧ ಮಾತಾಡಿದ್ರೆ ಅಷ್ಟೇ ಗುರು. ಬೇರೆ ಏನು ಹೇಳಕ್ ಇಷ್ಟಪಡಲ್ಲ. ಯಾವ್ದಾದ್ರು ಸುಮ್ನೆ ಸುದ್ದಿಗಳು ಹಾಕ್ಬಿಡ್ರೆ ಗುರು, ನಾನು ಹೇಳೋದಷ್ಟೇ. ಮತ್ತೆ ಸ್ನೇಹಿತರೆ, ಈ ಒಂದು ಲೈವ್ ಬಂದು ವಿನಯ್ ಗೌಡ ಅವ್ರ ಬಗ್ಗೆ ಮಾತಾಡಿದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದ್ರು ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಮಸ್ಕಾರ.